ಮಾಡಿದ್ದೆವು. ನೋಡೋಣ ಅದನ್ನು ಏನಾಗ್ತದೆ. ಅದೇ ಕಾಲಕ್ಕೆ ನಾಯಕ ಗಿಲ್ ಎಲ್ಲಿವರೆಗೆ ಗುಜರಾತ್ ಟೈಟನ್ಸ್ ಒಳಗೆ 378 ಹೊಡೆದಾರೆ, ಸಾಯಿ ಸುದರ್ಶನ್ 385 ಹೊಡೆದಾರೆ. ಒಳ್ಳೆ ಉತ್ತಮ ಆರಂಭ ಕೊಡ್ತಾ ಬಂದಿದ್ದಾರೆ ಇವರೆಲ್ಲರೂ. ಈಗಾಗಲೇ ಇವರು ಸಾಯಿ ಅವರು 1 ಶತಕ ಹೊಡೆದಾರೆ, 6 ಶತಕ ದಾಖಲಿಸಿದ್ದಾರೆ, 335 ಹೊಡೆದಿದ್ದಾರೆ. ಒಳ್ಳೆ ಒಂದು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿದ್ದಾರೆ. ಕಗೀಸೋ ರಬಾಡ 16 ವಿಕೆಟ್ ತೊಗೊಂಡಾರ, ಪ್ರಸಿದ್ಧ ಕೃಷ್ಣ 12 ತೊಗೊಂಡಾರ, ಮೊಹಮ್ಮದ್ ಸಿರಾಜ್ 11 ತೊಗೊಂಡಾರ. ಎದುರಾಳಿ ಬ್ಯಾಟ್ಸ್ಮನ್ಗೆ ಸೇವ್ ಸೊಪ್ಪಲಾಗಿದ್ದಾರೆ. ಒಟ್ಟಲ್ಲಿ ಎರಡೂ ಟೀಮುಗಳು ಇವತ್ತು ಗೆಲ್ಲುವ ತಯಾರಿಯಲ್ಲೇ ಬಂದು ನಿಂತಿದ್ದಾರೆ. ಯಾರು ಗೆದ್ರೂ ಪಾಯಿಂಟ್ 2 ಹೆಚ್ಚಾಗ್ತದೆ, ಅದರಲ್ಲಿ 2 ಮಾತಿಲ್ಲ. ಈಗಾಗಲೇ 12 ಈ ಪಾಯಿಂಟ್ಗಳನ್ನು ಪಡೆದಿರುವಂಥವರಲ್ಲಿ 10 ಮ್ಯಾಚ್ ಆಡಿದ್ದಾರೆ ಇಬ್ಬರು. ಈಗ ಮುಂಬರುವ ಎಲ್ಲ ಮ್ಯಾಚ್ಗಳು ಗೆಲ್ಲಬೇಕಾಗಿದ್ದು ಇಬ್ಬರಿಗೂ ಅನಿವಾರ್ಯ ಇದೆ. ಯಾರು ಗೆಲ್ತಾರೆ ಅವ್ರು ಪ್ಲೇ ಆಫ್ಗೆ ಮತ್ತೆ ಕನಸ್ಕೊಂತಾರೆ, ಯಾರು ಸೋಲ್ತಾರೆ ಕೆಳಗೆ ಇಳಿತಾ ಬರ್ತಾ ಇರ್ತಾರೆ. ನೋಡು ಏನಾಗ್ಬೋದು ಏನಿಲ್ಲ ಅಂತೇಳಿ. ಏನೋ ಇರಲಿ, ಗೆಲ್ಲ ಪಡೆ ಇದ್ದಿದ್ದು ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಅದರ ಅರ್ಥ ರಾಜಸ್ಥಾನ್ ರಾಯಲ್ಸ್ ವೀಕ್ ಅದಾರ ಮತ್ತಿರೋದಾರ ಅಂತಲ್ಲ. ವೀಕಾ ಸ್ಟ್ರಾಂಗಾ ಪ್ರಶ್ನೆ ಇಲ್ಲ, ಆವತ್ತು ಯಾರು ಆಡ್ತಾರೆ. ಈಗ ಹೇಳಿದೆ ನಿಮಗೆ, ಆಯಾ ದಿನ ಯಾರು ಒಳ್ಳೆ ಬಾಲಿಂಗ್ ಮಾಡ್ತಾರೆ, ಯಾರು ಒಳ್ಳೆ ಬ್ಯಾಟ್ಸ್ಮನ್ ಮಾಡ್ತಾರೆ, ಒಂದು ಕ್ಯಾಚ್ ಸಹಿತ ಒಂದು ಸಿಂಪಲ್ ಕ್ಯಾಚ್ ಡ್ರಾಪ್ ಮಾಡಿದ್ರೆ ಸೋಲಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಆದರೂ ಇವತ್ತಿನ ಹೊಸ ಈ ಇತಿಹಾಸ ಬರೀತಿರುವಂಥ ಆಟಗಾರರು ಈ IPL ದಿಂದಾಗಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಭಾಳಷ್ಟು ತಮ್ಮ ಶರೀರ ಬಗ್ಗೆ ಅವ್ರಿಗೆ ಖಬರ್ ಅದನ್ನು ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ಬ್ಯಾಟಿಂಗು ಹಂಗೆ ಆಡ್ತಾರೆ. ಎಂಥ ಫಾಸ್ಟ್ ಬಾಲರ್ ಬಂದರು, ಫೀಲ್ಡಿಂಗು ಹಂಗದ, ಕ್ಯಾಚ್ ಡ್ರಾಪ್ ಮಾಡೋದು ಕಡಿಮೆ ಅದ. ಇದನ್ನೆಲ್ಲ ಗಮನಿಸಿದಾಗ ಎಲ್ಲ ಟೀಮ್ಗಳು ಹೆಚ್ಚು ಕಡಿಮೆ ಒಂದು ಲೆವೆಲ್ದಲ್ಲಿ ಇದ್ದಾರೆ. ಇನ್ನು ಇದರಲ್ಲಿ ಯಾರು ಆವತ್ತು ಮನಸ್ಸು ಕೊಟ್ಟು, ಯಾಕಂದ್ರೆ ಕೇವಲ ನೀವು ಬ್ಯಾಟ್ಸ್ಮನ್ ಅದಾನಪ್ಪ ನೀವು ಚೆನ್ನಾಗಿ ಆಡ್ತಾನೆ ಅವತ್ತಂತಲ್ಲ, ಅವನ ಮನಸ್ಸು ಮೊದಲ ಕಾನ್ಸಂಟ್ರೇಟ್ ಇರಬೇಕು, ಯಾವುದೇ ವಿಚಾರ ತಲೆಯಲ್ಲಿ ಹೋಗಬಾರ್ದು. ಜೊತೆಗೆ ಎಷ್ಟೋ ಬಲಾಢ್ಯ ಬ್ಯಾಟ್ಸ್ಮನ್ ಇದ್ದರು, ಬಾಲರ್ ಎಂಥವು ಬಂದರು ಎದುರಿಸೋಂಥ ಒಂದು ಎದೆಗಾರಿಗಿರೋ ಜೊತೆಗೆ ಕಾನ್ಸಂಟ್ರೇಷನ್ ಭಾಳ ಮಹತ್ವ. ಒಂದು ಕ್ಷಣ ನೀವು